ಓಂ ಸೋಮೋ ರಾಜ ಮೃಗಶೀರ್ಷೇಣ ಆಗನ್ನ ಶಿವಂ ನಕ್ಷತ್ರಂ ಪ್ರಿಯಮಸ್ಯ ಧಾಮ ಆಪ್ಯಾಯಮಾನೋ ಬಹುಧಾ ಜನೇಷು ರೇತಃ ಪ್ರಜಾಂ ಯಜಮಾನೇ ದಧಾತು ಯತ್ತೇ ನಕ್ಷತ್ರಂ ಮೃಗಶೀರ್ಷಮಸ್ತಿ ಪ್ರಿಯಗುಂ ರಾಜನ್ ಪ್ರಿಯತಮಂ ಪ್ರಿಯಾಣಾಂ ತಸ್ಮೈ ತೇ ಸೋಮ ಹವಿಷಾ ವಿಧೇಮ ಶನ್ನ ಏಧಿ ದ್ವಿಪದೇ ಶಂಚತುಷ್ಪದೇ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, 2025 ವೃಷಭ ರಾಶಿಯ ವರ್ಷ ಭವಿಷ್ಯ ಈ ವಿಡಿಯೋಲಿ ನಾವು ಸಂಪೂರ್ಣವಾಗಿ ಇದರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ. ಮುಖ್ಯವಾಗಿ ಈ ವರ್ಷ ಭವಿಷ್ಯ ಜನವರಿಯಿಂದ ಡಿಸೆಂಬರ್ವರೆಗೂ ನೋಡುವಂಥದ್ದು ನಮ್ಮ ಆಂಗ್ಲ ಪದ್ಧತಿ, ಆದರೂ ನಮ್ಮಲ್ಲಿ ವಾಡಿಕೆ ಆಗಿಬಿಟ್ಟೆ ಇದರ ಬಗ್ಗೆ ಪ್ರಸ್ತಾವನೆ ಮಾಡಲಿಕ್ಕೆ. ಭಾಳ ಸಂತೋಷವಾಗಿರ್ತಕ್ಕಂಥ ಒಂದು ಶುಭ ಸಮಾಚಾರ ಏನಪ್ಪ ಅಂದರೆ, ವೃಷಭ ರಾಶಿಯವರಿಗೆ 2025 ಭಾಳ ಅದೃಷ್ಟವಾದಂಥ ವರ್ಷ. ಎಲ್ಲ ವೀಕ್ಷಕರಿಗೂ ಕೂಡ 2025 ವರ್ಷ ತುಂಬ ಚೆನ್ನಾಗಿರಲಿ ಅಂತ ನಾನು ನನ್ನ ಆರಾಧ್ಯ ದೇವಿನ ಪ್ರಾರ್ಥನೆ ಮಾಡ್ತೇನೆ. ನಿಮಗೆಲ್ಲ ಒಳ್ಳೆಯದಾಗಲಿ. ಸ್ವಾಗತ ನಿಮಗೆ 2025ನೇ ವರ್ಷಕ್ಕೆ. ವೃಷಭ ರಾಶಿಯವರಿಗೆ ಹೇಳಿ ಕೇಳಿ ನಿಮ್ಮ ರಾಶ್ಯಾಧಿಪತಿ ಶುಕ್ರ ಎಷ್ಟು ಅದ್ಭುತವಾಗಿದೆ ಈ ವರ್ಷ ಅಂದರೆ ನಾನು ಹೇಳ್ತಾ ಹೋಗ್ತೀನಿ, ಒಂದೊಂದು ಆಶ್ಚರ್ಯ ಆಗುತ್ತೆ, ಸಂತೋಷ ಚಿತ್ತರಾಗ್ತೀರಾ. ಕೊನೆಗೆ ಫಲ ಪಡ್ಕೊಂಡು, ಗುರುಗಳೇ ನಾನು ಚೆನ್ನಾಗಿದ್ದೀನಿ, ವರ್ಷ ಭವಿಷ್ಯ ಹೇಳಿದ್ರಿ, ನಂಗೆ ತುಂಬ ಖುಷಿಯಾಗಿದೆ ಅಂತ ನೀವು ಬಂದು ನಂಗೆ ನೇರವಾಗಿ ಸಿಹಿ ಕೊಟ್ಟು ಹೋಗ್ತೀರಾ, ಅಷ್ಟು ಸಂತೋಷ ಆಗುತ್ತೆ. ಮೊದಲನೇದು ಆರೋಗ್ಯ, ಶಿಕ್ಷಣ, ವ್ಯಾಪಾರ, ವೃತ್ತಿ, ಹಣಕಾಸು, ಪ್ರೀತಿ, ಮದುವೆ, ವೈವಾಹಿಕ ಜೀವನ, ಮನೆಯ ವಿಷಯಗಳು, ಆಸ್ತಿ ಹಾಗೂ ವಾಹನ, ಇಷ್ಟರ ಬಗ್ಗೆನೂ ನಾವು ಮಾಹಿತಿಯನ್ನು ಇದರಲ್ಲಿ ತಿಳ್ಕೊಳ್ಳೋಣ. ಒಂದೊಂದಾಗಿ ಹೇಳ್ತಾ ಹೋಗ್ತಾನೆ. ನೋಡಿ, ವೃಷಭ ರಾಶಿಯವರಿಗೆ ಈಗ ದಶಮ ಸ್ಥಾನದಲ್ಲಿ ಶನಿ ಪರಮಾತ್ಮ ಇದ್ದಾರೆ. ಅಂದರೆ ನಿಮ್ಮ ರಾಶಿಯಿಂದ 10ನೇ ಮನೆಯಲ್ಲಿ ಶನಿ ಪರಮಾತ್ಮ ಇದ್ದಾರೆ. ಈಗ ಮಾರ್ಚ್ 28ನೇ ತಾರೀಕು ಶನಿ ಪರಮಾತ್ಮ 11ನೇ ಮನೆಗೆ ಬರ್ತಾರೆ, ಲಾಭಸ್ಥಾನಕ್ಕೆ ಬರ್ತಾರೆ. ಇಷ್ಟು ದಿನ ಶನಿ ದೃಷ್ಟಿ ನಿಮ್ಮ ರಾಶಿ ಮೇಲಿತ್ತು, ಈಗೇನು ಶನಿ ದೃಷ್ಟಿ ಇಲ್ಲ ನಿಮ್ಮ ರಾಶಿ ಮೇಲೆ. ಅಂದರೆ ಮಾರ್ಚ್ 28ರ ನಂತರ ಶನಿ ಲಾಭಸ್ಥಾನಕ್ಕೆ ಬರ್ತಾರೆ. ಅದ್ಭುತವಾದಂಥ ಒಂದು ಸಂದರ್ಭ ಪ್ರಾರಂಭ ಆಗುತ್ತೆ ನಿಮಗೆ. ಒಟ್ಟು 2.5 ವರ್ಷ ಶನಿ ಲಾಭಸ್ಥಾನದಲ್ಲೇ ಇರ್ತಾರೆ ವೀಕ್ಷಕರೇ. ಅರ್ಥ ಮಾಡ್ಕೊಳ್ಳಿ, ಶನಿಯಿಂದ ಲಾಭ ಅಂದರೆ ಏನೇನು ಲಾಭ ಸಿಗ್ಬೋದು. ಶನಿನೇ ಆಯುಷ್ಯಕಾರಕ, ಶನಿನೇ ಉದ್ಯೋಗಕಾರಕ, ಶನಿನೇ ನ್ಯಾಯಕಾರಕ, ಶನಿನೇ ನಮ್ಮ ಪಾಪ ಪುಣ್ಯಗಳನ್ನು ತಕಡಿಲಾಕಿ ತುಲಾಭಾರ ಮಾಡಿ ನಮಗೆ ಒಳ್ಳೆಯದು ಕೆಟ್ಟದ್ದು ಕೊಡುವಂಥವನು, ನ್ಯಾಯ ಮಾರ್ಗ ಕಲ್ಪಿಸ್ತಕ್ಕಂಥವನು, ಅನ್ಯಾಯದಿಂದ ದೂರ ಮಾಡುವಂಥವನು. ಎಷ್ಟು ಲಾಭಗಳು ವೃಷಭ ರಾಶಿಯವರಿಗೆ. ಸರಿ, ಹಾಗಾದರೆ ಮೇ 15ವರೆಗೂ ನಿಮಗೆ ಜನ್ಮಗುರು ಮಹಾದುಃಖವಂತ ಸುಮಾರು ಗ್ರಂಥಗಳಲ್ಲಿ ಹೇಳುತ್ತೆ. ಮೇ 15ರ ನಂತರ ಗುರುನೂ ಕೂಡ 2ನೇ ಮನೆಗೆ ಹೋಗಿ ಗುರುಬಲನೂ ಪ್ರಾರಂಭ ಆಗುತ್ತೆ. ಒಂದು ಕಡೆ ಶನಿ ಲಾಭಸ್ಥಾನ, ಇನ್ನೊಂದು ಕಡೆ ಗುರು 2ನೇ ಮನೆ. ಅಂದರೆ ಧನಕಾರಕ ಧನಸ್ಥಾನದಲ್ಲಿ ಇರ್ತಾನೆ. ಎಷ್ಟು ಅದ್ಭುತವಾದಂಥ ಅನುಕೂಲ ಇಲ್ಲಿ, ಅದರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ 2025ನೇ ವರ್ಷದ ವೃಷಭ ರಾಶಿಯವರ ಆರೋಗ್ಯ ವಿಚಾರವನ್ನು ನೋಡೋಣ. ಸಾಮಾನ್ಯವಾಗಿ ಆರೋಗ್ಯಕ್ಕೆ ಭಾಳಷ್ಟು ಅನುಕೂಲಕರವಾಗಿರುತ್ತೆ. ಮಾರ್ಚ್ ನಂತರ ಶನಿಯು ಲಾಭದ ಮನೆಗೆ ಬರುವಾಗ ಆರೋಗ್ಯ ಸಮಸ್ಯೆಗಳು ಏನೇನಿರುತ್ತೋ ಎಲ್ಲವೂ ಕೂಡ ದೋಷ ನಿವೃತ್ತಿ ಆಗುತ್ತೆ. ಎಕ್ಸೆಪ್ಟ್ ಕ್ರಾನಿಕ್ ಡಿಸೀಸ್ ಬಿಟ್ಟರೆ ನಿಮಗೇನು ತಾತ್ಕಾಲಿಕ ಸಮಸ್ಯೆಗಳು, ಇಮ್ಯುನಿಟಿ ಇಶ್ಯೂಸು ಅಥವಾ ರೋಗಗಳು ಇವೆಲ್ಲವೂ ಝೀರೋ ಆಗೋಗುತ್ತೆ. ಬಟ್ ಮಾರ್ಚ್ವರೆಗೂ ಸ್ವಲ್ಪ ಎಚ್ಚರವಾಗಿರಬೇಕು, ಅದು ತುಂಬ ಇಂಪಾರ್ಟೆಂಟ್ ಆರೋಗ್ಯದಲ್ಲಿ. ಲಾಭದಲ್ಲಿ ಶನಿ ಬರೋದರಿಂದ ಉತ್ತಮವಾದಂಥ ಆರೋಗ್ಯ ನೀವು ಪಡ್ಕೊಳ್ಬೋದು. ಆರಂಭಿಕ ತಿಂಗಳುಗಳಲ್ಲಿ ಸ್ವಲ್ಪ ಅಸ್ವಸ್ಥೆ ಅಂದರೆ ವಾಮಿಟಿಂಗು, ಬೇದಿ, ಆಮೇಲೆ ನಿಮ್ಗೆ ತುಂಬ ಸುಸ್ತಾಗುವಂಥದ್ದು, ದೇಹದಲ್ಲಿ ಶಕ್ತಿ ಕಡಿಮೆ ಆಗುವಂಥದ್ದು, ಇದೆಲ್ಲ ಫಸ್ಟ್ 3 ತಿಂಗಳು, ಜನವರಿ, ಫೆಬ್ರವರಿ, ಮಾರ್ಚ್ 3 ತಿಂಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಅದಾದಮೇಲೆ ಯಾವುದೇ ಥರದ ಸಮಸ್ಯೆಗಳಿಲ್ಲ. ದೀರ್ಘಕಾಲದ ಕ್ರಾನಿಕ್ ಡಿಸೀಸನ್ನು ಕೂಡ ಪರಿಹಾರ ಮಾಡ್ಕೊಳ್ಳೋಕ್ಕೆ ಒಳ್ಳೆ ಸುಲಭವಾದ ಮಾರ್ಗಗಳನ್ನುವಂಥದ್ದು ನಿಮಗೆ ಸಿಗುತ್ತೆ. ಇನ್ನು ಮೇ ನಂತರ, ಮೇ ತಿಂಗಳಾದಮೇಲೆ ಕೇತುವಿನ ಬದಲಾವಣೆ, ರಾಹು ಬದಲಾವಣೆ ಆಗುತ್ತೆ. ನಿಮ್ಗೆ ಗೊತ್ತಿದೆ, ನಾನು ಹೇಳಿದ್ದೀನಿ ಹಿಂದೆ ವಿಡಿಯೋಲಿ. ಕೇತು ಬದಲಾವಣೆ ಆದಾಗ ಒಂದು ಸ್ವಲ್ಪ ಕೇತುವಿನ ಪ್ರಭಾವದಿಂದ ಶಿರೋಭಾರ ಅಂದರೆ ತಲೆಗೆ ಸಂಬಂಧಪಟ್ಟಂಥ ನೋವು, ಕಣ್ಣಿನ ಸಮಸ್ಯೆ, ಕನ್ನಡಕ ಬರೋದು, ಈ ಥರ ಬರುವಂಥ ಸಾಧ್ಯತೆಗಳಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂಥ ಒಂದು ಸ್ವಲ್ಪ ಜಾಗ್ರತೆಯನ್ನು ವಹಿಸ್ತಕ್ಕಂಥದ್ದು ಒಳ್ಳೆಯದು. ಸಮಸ್ಯೆಗಳು ಬರ್ತಾ ಇದೆ ಅಂದರೆ ವೈದ್ಯರನ್ನು ಭೇಟಿ ಮಾಡೋದು ನಿರ್ಲಕ್ಷಿಸಬೇಡಿ. ಆರೋಗ್ಯದಲ್ಲಿ ತುಂಬ ಚೆನ್ನಾಗಿದೆ, ಆದರೂ ಹೆಚ್ಚುವರಿಯಾಗಿ ಸ್ವಲ್ಪ ಯೋಗ, ವ್ಯಾಯಾಮ ಈ ಥರದ್ದೆಲ್ಲ ನೀವು
ಮಾಡೋದ್ರಿಂದ ತುಂಬ ಪ್ರಯೋಜನಕರವಾಗಿರುತ್ತೆ. ಮೇ ನಂತರ ಗುರು ಕೂಡ ಬದಲಾವಣೆ ಆಗೋದ್ರಿಂದ ಗುರುವಿನ ಒಂದು ಫಲದಿಂದ ಆರೋಗ್ಯ ಮತ್ತಷ್ಟು ವೃದ್ಧಿಯಾಗಿ ಯೋಗಕ್ಷೇಮ ಆನಂದವಾಗಿ ಪಡೆಯುವಂಥ ಯೋಜನೆಗಳು ನೀವು ಮಾಡ್ಕೊಳ್ಳಿ. ಖಂಡಿತವಾಗಲೂ ಆರೋಗ್ಯ ನಿಮಗೆ ತುಂಬ ಚೆನ್ನಾಗಿದೆ. ಹೇಳಬೇಕು ಅಂದರೆ 100ಕ್ಕೆ 90% ಆರೋಗ್ಯ ತುಂಬ ಚೆನ್ನಾಗಿದೆ. ಕೇವಲ 10% ಮಾತ್ರ ಸಾಧಾರಣವಾಗಿದೆ. ಅದನ್ನು ನೀವು ಬ್ಯಾಲೆನ್ಸ್ ಮಾಡ್ಬೋದು. ದೈಹಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಇನ್ನು ಶಿಕ್ಷಣ, ವೃಷಭ ರಾಶಿಯವರಿಗೆ ಈ 2025 ಶೈಕ್ಷಣಿಕ ವಿಚಾರ ಹೇಗಿರುತ್ತೆ ಅಂದರೆ, ಸಾಮಾನ್ಯವಾಗಿ ಈ ವರ್ಷ ಪ್ರತಿ ವರ್ಷ ಏನೇನು ನಿಮಗೆ ಪಾಸಿಟಿವ್ ನೆಗೆಟಿವ್ ಇದೆಯೋ ಅದು ಸೆಕೆಂಡ್ರಿ. ಈ ವರ್ಷ ಮಾತ್ರ ಒನ್ಲಿ ಪಾಸಿಟಿವ್. ವೃಷಭ ರಾಶಿಯ ಶಿಕ್ಷಣ ವರ್ಗ ಅತ್ಯುತ್ತಮವಾಗಿರುತ್ತೆ ಅಂತ ನಿರೀಕ್ಷೆ ಮಾಡ್ತಾ ಇದ್ದೀವಿ. ವರ್ಷದ ಆರಂಭದಿಂದ ಮಧ್ಯದವರೆಗೂ ಅಂದರೆ ಮೇ ತಿಂಗಳವರೆಗೂ ಒಂದು ಸ್ವಲ್ಪ ಸಣ್ಣ ಪುಟ್ಟ ಬದಲಾವಣೆ, ಮೈಗಳ್ಳತನ ಅಂದರೆ ಓದಬೇಕಾ ಸೋಂಬೇರಿತನ ಇದೆಲ್ಲ ಬರುತ್ತೆ. ಬಟ್ ಮೇ ನಂತರ ಮತ್ತಷ್ಟು ಉನ್ನತ ಶಿಕ್ಷಣ ಸಂಬಂಧಪಟ್ಟಂಥ ಗ್ರಹವು ಕೂಡ ನಿಮಗೆ ತುಂಬ ಚೆನ್ನಾಗಿರೋದ್ರಿಂದ ಬಹಳ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣ ವ್ಯವಸ್ಥೆಯನ್ನು ನೀವು ಪಡ್ಕೊಳ್ಬಹುದು. ಮತ್ತು 5 ಮತ್ತು 9ನೇ ಮನೆ ಅಧಿಪತಿಗಳ ಪ್ರಭಾವ ಅನ್ನುವಂಥದ್ದು ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ನಿಮಗೆ ಪಾಸಿಟಿವ್ ಆಗಿರೋದ್ರಿಂದ ಶೈಕ್ಷಣಿಕ ವಿಚಾರದಲ್ಲಿ ನಿಮಗೆ ಮತ್ತಷ್ಟು ಶುಭ ಫಲ. ಯಾರು 5 ಅಂದರೆ ಬುಧ, ಯಾರು 9 ಅಂದರೆ ಶನಿ. ಬುಧ ಶನಿ ಸಂಯೋಗ, ಬುಧ ಶನಿ ಗ್ರಹಗಳ ಪ್ರಭಾವದಿಂದ ಉನ್ನತ ವ್ಯಾಸಂಗ, ಉತ್ಕೃಷ್ಟವಾದಂಥ ವ್ಯಾಸಂಗ, ವಿದೇಶದಲ್ಲಿ ಹೋಗಿ ವಿದ್ಯಾಭ್ಯಾಸ, ಪೋಸ್ಟ್ ಗ್ರಾಜ್ಯುಯೇಷನ್, PhD ಇತ್ಯಾದಿಗಳು ಮಾಡುವಂಥದ್ದು ಇವೆಲ್ಲವೂ ತುಂಬ ಅನುಕೂಲ ಇದೆ. ಮತ್ತು ಗುರು 2ನೇ ಮನೆಗೆ ಬಂದ ತಕ್ಷಣ ಶೈಕ್ಷಣಿಕ ವಿಚಾರದಲ್ಲಿ ಪ್ರೋತ್ಸಾಹ, ಬೆಂಬಲ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ. ಈ ವರ್ಷ ಶೈಕ್ಷಣಿಕವಾಗಿ ಉತ್ತಮ ಕಾರ್ಯ ನಿರ್ವಹಿಸ್ತೀರಾ, ಅದರಲ್ಲಿ ಸಂದೇಹನೇ ಇಲ್ಲ. ನಿಮ್ಮ ಅಧ್ಯಯನಕ್ಕೆ ಮತ್ತು ನಿಮ್ಮ ಕಲೆಗೆ ತಕ್ಕಂಥ ಕೇಂದ್ರೀಕೃತವಾಗಿರ್ತಕ್ಕಂಥ ಫಲಗಳು ನಿಮಗೆ ಸಿಗುತ್ತೆ. ನೀವು ಈ ವರ್ಷವಿಡೀ ಅತ್ಯುತ್ತಮವಾದ ಶೈಕ್ಷಣಿಕ ಫಲಿತಾಂಶವನ್ನು ಪಡಿತೀರಾ. ಶಿಕ್ಷಕರಾಗಲಿ ಮತ್ತು ವಿದ್ಯಾರ್ಥಿಗಳಾಗಲಿ, ಶಿಕ್ಷಣ ಸಂಸ್ಥೆಗಳಾಗಲಿ ಎಲ್ಲವೂ ಕೂಡ ತುಂಬ ಉತ್ಕೃಷ್ಟವಾಗಿರುತ್ತೆ. ಇನ್ನು ವ್ಯಾಪಾರ ಹೇಗಿರುತ್ತೆ ಈ ವರ್ಷ? ವ್ಯಾಪಾರದ ಭವಿಷ್ಯ ನಿಮಗೆ ಅನುಕೂಲಕರವಾಗಿರುತ್ತೆ. ಸ್ವಲ್ಪ ಪಾಸಿಟಿವ್ ನಾವು ಅಪೇಕ್ಷೆ ಪಡಬಹುದು. ಯಾಕೆಂದರೆ ಶನಿ ಗುರು 2 ಮೇಜರ್ ಗ್ರಹಗಳು ಚೆನ್ನಾಗಿದ್ದರೆ ಇನ್ನು ಚೆನ್ನಾಗಿಲ್ಲದೆ ಇರುತ್ತೆ ವ್ಯಾಪಾರ ಹೇಳಿ. ಮೇಲಾಗಿ ನಿಮಗೆ ದಶಮ ಸ್ಥಾನಕ್ಕೆ ರಾಹು ಬರ್ತಾ ಇದ್ದಾರೆ, ಸುಖ ಸ್ಥಾನಕ್ಕೆ ಕೇತು ಬರ್ತಾ ಇದ್ದಾರೆ. ಅದಲ್ಲೇ ನೆಗೆಟಿವಿಟಿ ಅಂದ್ಕೊಂಡ್ರ? ಖಂಡಿತ ಅಲ್ಲ. ಅದೆಲ್ಲ ನಿಮ್ಮ ಮೂಲ ಜಾತಕವನ್ನು ನೋಡ್ಕೊಂಬಿಟ್ರೆ ಅದರಲ್ಲೇನಾದರೂ ನಿಮಗೆ ರಾಹು ಕೇತು ಶನಿ ಗುರು ಏನೋ ಇನ್ನಷ್ಟು ಬಲ ಇದ್ದರೆ ಜಾಕ್ಪಾಟ್ ಹೊಡೆದು ಬಿಡ್ತೀರಾ. ಅಂದರೆ ದೊಡ್ಡ ಪ್ರಮಾಣದ ಬೆಳವಣಿಗೆ ಆಗ್ಬಿಡುತ್ತೆ ದಿಢೀರಂತ. ಈ ಥರದೆಲ್ಲ ಅನುಕೂಲಗಳು ತುಂಬ ಹೆಚ್ಚು ಕಾಣ್ತಾ ಇರೋದ್ರಿಂದ ಏನು ಭಯಪಡೋ ಅವಶ್ಯಕತೆ ಅಂತೂ ಖಂಡಿತ ಇಲ್ಲ. ಏನೇನು ವ್ಯಾಪಾರದಲ್ಲಿ ಕಠಿಣ ಪರಿಶ್ರಮ ಮಾತ್ರ ಇದ್ದೇ ಇರುತ್ತೆ. ವ್ಯಾಪಾರದಲ್ಲಿ ಅಫ್ಕೋರ್ಸ್ ಎಲ್ಲರೂ ಕಠಿಣ ಶ್ರಮ ಪಡಲೇಬೇಕು. ಪಟ್ಟರೆ ಬಿಸ್ನೆಸ್ಸಲ್ಲಿ ಸಂಪಾದನೆ ಮಾಡೋಕ್ಕಾಗೋದು, ಏನಾದರೂ ಒಂದು ಅಭಿವೃದ್ಧಿ ಮಾಡ್ಕೊಳಕ್ಕಾಗೋದು. ನೀವು ಸ್ವಲ್ಪ ಜಾಸ್ತಿ ಪಡಬೇಕು. ಅದ್ರ ಫಲಿತಾಂಶ ಸಕಾರಾತ್ಮಕವಾಗಿರುತ್ತೆ. ನೀವೆಷ್ಟು ಪರಿಶ್ರಮ ಪಡ್ತೀರೋ ಅದಕ್ಕೆ ತಕ್ಕಂತೆ ರಿವಾರ್ಡ್, ಎಷ್ಟು ರಿಸ್ಕ್ ಮಾಡ್ತೀರೋ ಅಷ್ಟು ತಕ್ಕಂತೆ ರಿವಾರ್ಡ್ ಅನ್ನುವಂಥದ್ದು ನಿಮಗೆ ಸಿಗುತ್ತೆ. ಗುರಿಯನ್ನು ಹೊಂದುವುದಕ್ಕೆ ತುಂಬ ಸೂಕ್ತವಾದಂಥ ಒಂದು ನಡೆ ಅಂದರೆ ದಾರಿ ನಿಮಗೆ ಖಂಡಿತ ಕಾಣುತ್ತೆ. ಇನ್ನು 10ನೇ ಮನೆ ಅಧಿಪತಿ ಲಾಭದ ಮನೆಗೆ ಚಲಿಸಬೇಕಾದ್ರೆ ದಶಮಾಧಿಪತಿ ಶನಿ ಲಾಭಸ್ಥಾನಕ್ಕೆ ಬರುವಾಗ ಧನಾತ್ಮಕ ಅನುಕೂಲ ಫಲಿತಾಂಶಗಳನ್ನು ನೀವು ಪಡ್ಕೊಳ್ಬಹುದು. ಅದಲ್ಲದೆ 10ನೇ ಮನೆ ಗುರು ಪ್ರಭಾವ ಅಂದರೆ 10ನೇ ಮನೆ ಗುರು ಅನ್ನೋದಕ್ಕಿಂತ ಯಾವ ಥರ ತಗೋಬೇಕು, ನಿಮ್ಮ ರಾಶಿಯಿಂದ 2ನೇ ಮನೆಗೆ ಹೋದಾಗ ಆ ಗುರುವಿನ ದೃಷ್ಟಿ ಅನ್ನುವಂಥದ್ದು 10ನೇ ಮನೆಗೆ ಬೀಳುತ್ತೆ ನಿಮ್ಮ ರಾಶಿಯಿಂದ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಅಂದರೆ ಗುರು ಬಂದು ಈಗ ಪ್ರಸ್ತುತ ಏನು ಗುರುವಿನ ಒಂದು ದೃಷ್ಟಿ ಎಲ್ಲಿದೆ ಅಂತಂದರೆ 9ನೇ ಮನೆಯಲ್ಲಿದೆ. ಅಂದರೆ ಮಕರ ರಾಶಿ ಮೇಲಿದೆ. ನಿಮ್ಮದು ವೃಷಭ ರಾಶಿಯವರು. ವೃಷಭ ರಾಶಿಯವರಿಗೆ ಈಗ ಜನ್ಮ ಗುರು, ಬರೋ ವರ್ಷ ಗುರು ಚೇಂಜ್ ಆದಮೇಲೆ ಅಂದರೆ ವೃಷಭ ರಾಶಿಗೆ ದಶಮ ಸ್ಥಾನಕ್ಕೆ ಗುರುವಿನ ದೃಷ್ಟಿ ಬೀಳುತ್ತೆ. ಅಂದರೆ 10ನೇ ಮನೆ ಆಕ್ಟಿವೇಟ್ ಆಗುತ್ತೆ, ಬೆಳಕು ಬರುತ್ತೆ. ಅದರಿಂದ ನಿಮಗೆ ಮತ್ತಷ್ಟು ಪಾಸಿಟಿವ್ ಆಗಿ ವ್ಯಾಪಾರದಲ್ಲಿ, ಉದ್ಯಮದಲ್ಲಿ ಗಮನಾರ್ಹವಾದಂಥ ಅವಕಾಶಗಳು, ಅನುಕೂಲಗಳು, ಫಲಿತಾಂಶಗಳು ವರ್ಷವಿಡೀ ನಿಮಗೆ ಸಿಗುತ್ತೆ ಅನ್ನುವಂಥ ಭರವಸೆ ಅಂತೂ ಪಕ್ಕ ಇದೆ. ವ್ಯಾಪಾರದಲ್ಲಿ ಏನೂ ಭಯಪಡೋ ಅವಶ್ಯಕತೆ ಇಲ್ಲ, ಧೈರ್ಯವಾಗಿರ್ತಕ್ಕಂಥದ್ದು ಉತ್ತಮ. ಇನ್ನು ವೃತ್ತಿ ಜೀವನ, ನಿಮ್ಮ ಕೆಲಸ, ಉದ್ಯೋಗ ನೋಡಿ. ಉದ್ಯೋಗಕ್ಕೆ ಅಂತ ಬಂದಾಗ ವೃತ್ತಿ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿ ಪಾಸಿಟಿವ್ ಆಗಿ ಅನುಕೂಲ ಆಗುತ್ತೆ ವೃಷಭ ರಾಶಿಯವರಿಗೆ. ಮುಖ್ಯವಾಗಿ ಏನಪ್ಪ ಅಂತಂದರೆ ಕೆಲವು ನ್ಯೂನತೆಗಳನ್ನು
ಮೇಲಧಿಕಾರಿಗಳಿಂದ ನೀವು ಪಡ್ಕೊಳ್ತೀರಾ. ಹೊಸ ಹೊಸ ಜವಾಬ್ದಾರಿಗಳು, ಒಂದೊಂದು ಲೀಡರ್ಶಿಪ್ ಕ್ವಾಲಿಟೀಸು ಇದೆಲ್ಲ ವೃಷಭ ರಾಶಿಯವರಿಗೆ ಸಿಗುತ್ತೆ. ಸಂತೋಷ ಪಡುವಂತಹ ಒಂದು ಸಂದರ್ಭಗಳು ಜಾಸ್ತಿ ಆಗುತ್ತೆ. ಇನ್ನಷ್ಟು ಬಲ ಅನ್ನುವಂಥದ್ದು ನಿಮಗೆ ಹೆಚ್ಚು ಸಿಗುತ್ತೆ. ಉದ್ಯೋಗದಲ್ಲಿ ಬದಲಾವಣೆಗಳನ್ನು ಪರಿಗಣಿಸ್ಬೋದು. ಏನಾದರೂ ಉದ್ಯೋಗದಲ್ಲಿ ಬದಲಾವಣೆ ಮಾಡಬೇಕು ಅನ್ನೋದಾದರೆ ನೀವು ಪ್ರಯತ್ನ ಪಡಿ, ಏನೂ ತೊಂದರೆ ಇಲ್ಲ. ಮೇ 15ನೇ ತಾರೀಕು ನಂತರ ಪ್ರಯತ್ನ ಪಡಿ, ಖಂಡಿತ ಆಗುತ್ತೆ. ಮೇ 15ರವರೆಗೂ ಹಾಗೆ ಇದ್ಬಿಡೋದು ಒಳ್ಳೆಯದು. ಉದ್ಯೋಗದಲ್ಲಿ ಏನು ರಿಸ್ಕ್ ತೊಗೊಳ್ಳೋದು ಬೇಡ. ಉದ್ಯೋಗ ಅವಕಾಶಗಳು ನಿಮಗೆ ಮಧ್ಯದ ನಂತರ, ಅಂದರೆ ವರ್ಷದ ಮಧ್ಯದ ನಂತರ ನಿಮಗೆ ಅವಕಾಶಗಳು ಹೆಚ್ಚು ಸಿಗುತ್ತೆ. ವೃತ್ತಿ ಜೀವನದಲ್ಲಿ ಉತ್ತಮ ಫಲಿತಾಂಶಗಳನ್ನು ಸಾಧಿಸುವುದನ್ನು ನೀವು ಮುಂದುವರಿಸ್ತೀರಾ. ಹಾಗಾಗಿ ವೃತ್ತಿ ಜೀವನದಲ್ಲಿ ಏನು ತೊಂದರೆ ಇಲ್ಲ. ಆದರೂ ಸಹ ನೋಡಿ, ನಾವು ಶನಿ ಬದಲಾವಣೆ ಆಗ್ತಾ ಇದೆಯಲ್ಲ, ಶನಿ ಬದಲಾವಣೆ ಆದಾಗ ಏನಾದರೂ ಬದಲಾವಣೆ ವೃತ್ತಿ ಜೀವನದಲ್ಲಿ ಆಗಬೇಕು. ಯಾಕಂದರೆ ವೃತ್ತಿಗೆ, ಕರ್ಮಕ್ಕೆ, ಉದ್ಯೋಗಕ್ಕೆ ಅಧಿಪತಿ ಯಾರು ಅಂದರೆ ಶನಿ. ಅದಕ್ಕೆ ನಿಮಗೆಲ್ಲ ಅನುಕೂಲ ಆಗಲಿ ಅಂತ ನಾವೊಂದು ಮಹಾಯಜ್ಞವನ್ನು ಮಾಡ್ತಾ ಇದ್ದೀವಿ. 1,00,000 ಸ್ವಾಹಾಕಾರ ಶನೈಶ್ಚರ ಮಹಾಯಜ್ಞ. 1,00,000 ಸ್ವಾಹಾಕಾರ ಯಜ್ಞ ಆಗುತ್ತೆ. ಬಹಳ ವಿಶೇಷವಾದಂಥ ಹೋಮ ಇದು. ಈ ಹೋಮಕ್ಕೆ ನೀವು ಪಾಲ್ಗೊಳ್ಬೋದು. ಅಂದರೆ ಶನಿ ಅನುಗ್ರಹಕ್ಕೋಸ್ಕರ ನೀವು ಪಾಲ್ಗೊಳ್ಬೋದು. ಕೇವಲ 431 ರೂಪಾಯಿ, 431 ರುಪೀಸ್ ನೀವು ಅದಕ್ಕೆ ಪೇ ಮಾಡಬೇಕಾಗತ್ತೆ. ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ, ಹೆಸರು ಮತ್ತು ವಿಳಾಸ ಯಾಕೆ? ಪಿನ್ ಕೋಡ್ ಸಮೇತವಾದಂಥ ಪರಿಪೂರ್ಣವಾದಂಥ ವಿಳಾಸ ಇರಬೇಕು. ಯಾಕೆ ವಿಳಾಸ ಅಂತಂದರೆ, ನಾವು ಪೂಜೆ ಆದಮೇಲೆ ಕುದುರೆ ಲಾಳ ಅಂತ ಹೇಳ್ತೀವಿ, ಅಂದರೆ ಕಬ್ಬಿಣ, ಅದು ಕುದುರೆ ಲಾಳ ಶನಿಗೆ ಸಂಬಂಧಪಟ್ಟಂಥದ್ದು. ಆ ಕುದುರೆ ಲಾಳವನ್ನು ಪೂಜೆ ಮಾಡಿ ನಿಮಗೆ ಪ್ರಸಾದವಾಗಿ ಕಳಿಸ್ಕೊಡ್ಲಾಗುತ್ತೆ. ನಿಮಗೆ ಆ ಪ್ರಸಾದ ಬಂದು ನಿಮಗೆ ಸೇರುತ್ತೆ. ಹಾಗಾಗಿ ನಿಮ್ಮ ಅಡ್ರೆಸ್ ತುಂಬ ಇಂಪಾರ್ಟೆಂಟು. ಸಂಕಲ್ಪಕ್ಕೆ ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ, ಹೆಸರು ಇದು ತುಂಬ ಇಂಪಾರ್ಟೆಂಟು. ಒಬ್ಬರಿಗೆ 431 ರೂಪಾಯಿ. ನೀವೇನಾದರೂ ಬಯಸಿದ್ರೆ, ಇಲ್ಲ ಗುರುಗಳೇ ನಮ್ಗೆ ಇಲ್ಲೇ ಮನೆ ಪಕ್ಕದಲ್ಲೇ ಮಾಡ್ತಾ ಇದ್ದಾರೆ, ನಮ್ಮ ಊರಲ್ಲೇ ಮಾಡ್ತಾ ಇದ್ದಾರೆ ಅಂದರೆ ನೀವು ಅಲ್ಲೇ ಮಾಡಿಸ್ಕೊಳ್ಬೋದು, ಏನು ತೊಂದರೆ ಇಲ್ಲ. ನಮ್ಮ ಬಳಿನೇ ಮಾಡಿಸ್ಬೇಕು ಅಂತ ನಾನು ಯಾರಿಗೂ ಬಲವಂತ ಮಾಡೋದಿಲ್ಲ. ನಿಮಗೆ ಅನುಕೂಲ ಇಲ್ಲ ಅಂತಂದರೆ ಖಂಡಿತ 431 ರೂಪಾಯಿ ನೀವು ಪೇ ಮಾಡಿದಾಗ ನಿಮಗೆ ವಿಶೇಷವಾಗಿ ಈ ಒಂದು ಪೂಜೆ ಸಂಕಲ್ಪ ಅನ್ನೋದು ನಡೆಯುತ್ತೆ. ಇದಕ್ಕೆ ಸಂಬಂಧಪಟ್ಟಾಗಿ ಒಂದು ಫಾರ್ಮನ್ನು ನಿಮಗೆ ಕಳಿಸ್ಕೊಡ್ಲಾಗುತ್ತೆ ವಾಟ್ಸಪ್ಪಲ್ಲಿ. ಅದನ್ನೆಲ್ಲ ಫಿಲಪ್ ಮಾಡ್ಕೋಬೇಕು. ಆಮೇಲೆ ಯಾರ ಹತ್ರನೂ ನಾವು ಹಣ ಕೈಯೆಲ್ಲ ತೊಗೊಳ್ಳಲ್ಲ, ಕ್ಯಾಶಲ್ಲಿರಲ್ಲ. ಏನಿದ್ರು ಅಕೌಂಟ್ ಪೇ, ನಮ್ಮ ಒಂದು ಮೊಬೈಲ್ ಮುಖಾಂತರ ಬರುವಂತಹ ಒಂದು ಲಿಂಕನ್ನು ಕ್ಲಿಕ್ ಮಾಡಿ ನೀವು ಪೇ ಮಾಡಬೇಕು. ಅಥವಾ ನೀವು ನಂಬರನ್ನು ಹಾಕಿ ಪೇ ಮಾಡಿ ಸ್ಕ್ರೀನ್ಶಾಟ್ ಕಳಿಸ್ಬೋದು. ಅದು ನಿಮಗೆ ಪೂಜೆಯಾಗಿ ಪ್ರಸಾದ ಬರುತ್ತೆ. ಹಾಗೆ ಈ ಒಂದು ಪೂಜೆಗೆ ಸಂಬಂಧಪಟ್ಟಂಥ ಡೀಟೇಲ್ಸು, ವಿಚಾರಗಳು ಎಲ್ಲ ಕೂಡ ನಿಮಗೆ ನಿತ್ಯ ಸೌಭಾಗ್ಯ .in ಅನ್ನುವಂತಹ ಒಂದು ವೆಬ್ಸೈಟಲ್ಲಿ ಸಿಗುತ್ತೆ. ಅದನ್ನು ಕೂಡ ನೀವು ನೋಡಿಬಿಟ್ಟು ಅದಾದ ನಂತರನೇ ನಿಮ್ಮ ಸಂತೋಷಕ್ಕೆ ನೀವು ಮಾಡ್ಬೋದು. ಆಮೇಲೆ ಒಬ್ರದ್ದು ಕಳಿಸ್ಬಿಟ್ಟು, ಹೋದ ಸಲ ಹಂಗೆ ಆಯಿತು ಗುರು ಶಾಂತಿ ಮಾಡಿದಾಗ ಒಬ್ರದ್ದು ಕಳಿಸ್ಬಿಟ್ಟು ಪಿನ್ ಕೋಡು ಅಡ್ರೆಸ್ ಕರೆಕ್ಟಾಗಿಲ್ಲದೆ ಒಂದು 4-5 ಜನಕ್ಕೆ ಪ್ರಸಾದ ಸೇರಿರಲಿಲ್ಲ, ಆ ಥರ ಮಾಡ್ಕೊಳ್ಳೋದು ಬೇಡ. ಒಬ್ರದ್ದಾದರೂ ಕಳಿಸಿ, ನೀವು 100 ಜನದಾದರೂ ಕಳಿಸಿ, ಅಡ್ರೆಸ್ ಕರೆಕ್ಟಾಗಿರಲಿ, ಪ್ರಸಾದ ಬಂದು ನಿಮಗೆ ತಲುಪಬೇಕು. ಅದು ಭಾಳ ಮುಖ್ಯ. ಸರಿ, ವೃತ್ತಿ ಜೀವನ ಆಯಿತು. ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಾಗೆ ಪರಿಹಾರವನ್ನು ನಾನು ಕೊಟ್ಟಿದ್ದೀನಿ. ಇನ್ನು ಆರ್ಥಿಕತೆ ಹೇಗಿರುತ್ತೆ ಹಣಕಾಸಿನ ವಿಚಾರದಲ್ಲಿ ಈ ವರ್ಷ ಅಂತಂದರೆ, ವೃಷಭ ರಾಶಿಯವರಿಗೆ ಆರ್ಥಿಕವಾಗಿ ಬಹಳಷ್ಟು ಅನುಕೂಲ ಆಗುತ್ತೆ. ಅನುಕೂಲಕರವಾದಂಥ ಸಕಾರಾತ್ಮಕ ಸಂಪರ್ಕವನ್ನು ಸೃಷ್ಟಿಸುತ್ತೆ. ಈ ಅವಧಿಯಲ್ಲಿ ತುಂಬ ಪ್ರಯತ್ನಗಳು ಜಾಸ್ತಿ ಇರುತ್ತೆ. ಪ್ರಯತ್ನಕ್ಕೆ ತಕ್ಕಂತೆ ಪ್ರತಿಫಲ ಅಂತ ಸಿಗುತ್ತೆ. ಹಾಗಾಗಿ ಹಣದ ಅಡಚಣೆಗಳು ದೂರ ಆಗಿ, ಸಾಲ ಬಾಧೆ ಅನ್ನುವಂಥದ್ದು ಕಡಿಮೆ ಆಗಿ, ಒಂದಿಷ್ಟು ಹಣ ನಿಮ್ಮ ಫ್ಯೂಚರ್ ಲೈಫ್ಗೋಸ್ಕರ ನೀವು ಎತ್ತಿಡುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇದೆ. ಆರ್ಥಿಕ ಸ್ಥಿತಿ ಬಲಪಡಿಸುವಂತಹ ಎಲ್ಲ ಲಕ್ಷಣಗಳು ಕೂಡ ಈ ವರ್ಷದಲ್ಲಿ ನಿಮಗೆ ಹೆಚ್ಚು ಕಾಣ್ತದೆ. ಬಲವಾದ ಆರ್ಥಿಕ ಸ್ಥಿತಿಯನ್ನು ಕಾಪಾಡಿಕೊಳ್ಬೇಕಂತಂದರೆ ಖಂಡಿತ ಶನೀಶ್ವರನ ಆರಾಧನೆ ಮಾಡಬೇಕು, ಶನಿ ಪರಮಾತ್ಮನ ಪೂಜೆ ಮಾಡಬೇಕು. ಆಮೇಲೆ ಧನಕಾರಕನಾಗಿರ್ತಕ್ಕಂಥ ಗುರು ಧನಸ್ಥಾನಕ್ಕೆ ಬರ್ತಾರೆ ಕಣ್ರಿ ವೃಷಭ ರಾಶಿಯವರಿಗೆ. 2ನೇ ಮನೆಗೆ ಗುರು ಬಂದಾಗ ಇನ್ನು ಅದಕ್ಕಿಂತ ಬೇಕಾ? 2ನೇ ಮನೆಯ ಧನಸ್ಥಾನ, ಧನಕಾರಕ ಧನಸ್ಥಾನಕ್ಕೆ ವೃಷಭ ರಾಶಿಯವ್ರಿಗೆ ಬರ್ತಾ ಇದೆ ಅಂದರೆ ದುಡ್ಡು ತೊಗೊಂಬಂದು ನಿಮ್ಮ ಕೈ ಕೊಡಲ್ವಾ? 100% ನೀವು ಪ್ರಯತ್ನ ಬೇಕು, ಅದಕ್ಕೆ ಪರಿಶ್ರಮ ಬೇಕು. ಆರ್ಥಿಕತೆ ಕೂಡ ನಿಮಗೆ ಲಾಭಕರವಾಗಿರುತ್ತೆ. ಇನ್ನು ಪ್ರೇಮ ಜೀವನ, ಪ್ರೇಮ ವಿವಾಹ, ಪ್ರೇಮ ಜೀವನದ ವಿಚಾರ ಹೇಳೋದಾದರೆ ಮಿಶ್ರಣ ಪ್ರತಿಫಲ ನೀವು ಈ ಒಂದು 2025ರಲ್ಲಿ ಅನುಭವಿಸ್ತೀರ. 5ನೇ ಮನೆ ಮೇಲೆ ಪ್ರಭಾವ ಬೀರೋದ್ರಿಂದ ಗುರು ಸಾಧಾರಣವಾಗಿ ಒಂದು ಸ್ವಲ್ಪ ಪ್ರೇಮ ವಿವಾಹದಲ್ಲಿ ಅಡಚಣೆಗಳು ಜಾಸ್ತಿ ಆಗುವಂಥ ಸಾಧ್ಯತೆಗಳು, ಹಲವಾರು ಸವಾಲುಗಳನ್ನು ಎದುರಿಸುವಂಥ ಸಾಧ್ಯತೆಗಳು, ಶೀಘ್ರವಾಗಿ ಪರಿಹಾರ ಆಗಲ್ಲ. ಈ ಪ್ರೇಮ ಸಂಬಂಧಪಟ್ಟ ಲವ್ ಮ್ಯಾರೇಜ್ ಇತ್ಯಾದಿಗಳ ವಿಚಾರದಲ್ಲಿ ಸಣ್ಣ ತಪ್ಪು ಗ್ರಹಿಕೆಗಳು ಸುಲಭವಾಗಿ ನೀವು ಪರಿಹಾರ ಮಾಡ್ಕೋತೀರ. ಆದರೆ ದೊಡ್ಡದಾದ ಸಮಸ್ಯೆಗಳು ಮಾಡಿಕೊಂಡ್ರೆ ಖಂಡಿತ ಸರಿ ಹೋಗಲ್ಲ. ಅದಕ್ಕೋಸ್ಕರ ನೀವು ಸ್ವಲ್ಪ ಜಾಗೃತಿಯಾಗಿರಬೇಕು. ನಟನೆಯ ಪ್ರೇಮ ಅಂತಂದರೆ ಖಂಡಿತ ನಿಮ್ಗೆ ಸಕ್ಸಸ್ ಆಗಲ್ಲ. ಅದಕ್ಕೆ ಕ್ಲೀನಾಗಿ ಹೇಳ್ತೀನಿ ನೋಡಿ, ನಿಮ್ಮ ಭಾವನೆಗಳು ಕಪಟವಾದರೆ ಅಥವಾ ನೀವು ಪ್ರೀತಿಯಲ್ಲಿಲ್ಲವಂತೆ ನಟಿಸುತ್ತಿದ್ದರೆ ಖಂಡಿತವಾಗಲೂ ನಿಮಗೆ ಆ ಫಲ ಸಿಗೋದಿಲ್ಲ. 100% ಶನಿ ಮಾರ್ಚ್ ನಂತರ ನಿಮ್ಮ ಸಂಬಂಧಗಳನ್ನು ಉಲ್ಟಾ ಮಾಡಿಬಿಡ್ತಾನೆ. ಅದಕ್ಕೆ ನಿಜವಾದ ಪ್ರೀತಿಗೆ ಮಾತ್ರ ಈ ಒಂದು 2025ರಲ್ಲಿ ವ್ಯಾಲ್ಯೂ ಇದೆ, ಇಲ್ಲಾಂದರೆ ವ್ಯಾಲ್ಯೂ ಇರಲ್ಲ. ಇನ್ನು ವೈವಾಹಿಕ ಜೀವನ,
ಮದುವೆ ಮತ್ತು ವೈವಾಹಿಕ ಜೀವನ ಸಂಬಂಧಪಟ್ಟ ಹಾಗೆ ವೃಷಭ ರಾಶಿಯವರಿಗೆ ತುಂಬ ಚೆನ್ನಾಗಿದೆ. ಒಳ್ಳೆ ಭರವಸೆಯ ವರ್ಷ ಆಗಿದೆ. ಸಂತಾನ ಅಪೇಕ್ಷಿತ ದಂಪತಿಗಳಿಗಂತೂ ಅದ್ಭುತವಾದ ಫಲ. ನೀವು ಮದುವೆ ವಯಸ್ಸಿನವರಾದರೆ ಖಂಡಿತವಾಗಲಿ ಸಕ್ರಿಯವಾಗಿರ್ತಕ್ಕಂಥ ಪಾರ್ಟ್ನರ್ ಅನ್ನುವಂಥ ನಿಮ್ಗೆ ಸಿಗುತ್ತೆ. ನಿಮ್ಮ ಮಕ್ಕಳಿಗೆ ಹುಡುಗನ ಹುಡುಕ್ತಾ ಇದ್ದೀರಾ ಅಥವಾ ಹುಡುಗಿನ ಹುಡುಕ್ತಾ ಇದ್ದೀರಾ ಅಂದರೆ ಖಂಡಿತವಾಗಲೂ ಈ ವರ್ಷ ಯಶಸ್ಸಾಗುತ್ತೆ, ನಿಶ್ಚಿತಾರ್ಥ ಆಗುತ್ತೆ, ಮದುವೆ ಆಗುತ್ತೆ. ವಿಶೇಷವಾದಂಥ ಫಲಗಳು ಹೆಚ್ಚು ಅನುಕೂಲವಾಗಿರುತ್ತೆ. ವಿಶೇಷವಾಗಿ ವಿವಾಹಕ್ಕೆ ಆಶಿಸ್ತಾ ಇರತಕ್ಕಂಥ ಅಷ್ಟು ಜನಕ್ಕೂ ಬಲಿಷ್ಠವಾದ ಫಲಗಳು ಸಿಗುತ್ತೆ. ಕುಟುಂಬ ಸದಸ್ಯರೊಂದಿಗೆ ಒಪ್ಪಿಗೆ ಅಥವಾ ಅನುಮೋದನೆಯೊಂದಿಗೆ ವಿವಾಹ ನಡೆಯುವಂಥ ಸಂಭಾವ್ಯಗಳು ತುಂಬ ಚೆನ್ನಾಗಿದೆ. ವೈವಾಹಿಕ ಜೀವನದಲ್ಲಿ ಸತಿಪತಿಗಳ ಮಧ್ಯೆ ವೈಮನಸ್ಸು ಇರೋದಿಲ್ಲ, ದೂರ ಆಗುತ್ತೆ. ಚೆನ್ನಾಗಿರುವಂಥ ಯೋಗ ಪ್ರಾಪ್ತಿಯಾಗುತ್ತೆ. ಈ ವರ್ಷ ಸಾಮಾನ್ಯವಾಗಿ ವೈವಾಹಿಕ ಜೀವನಕ್ಕೆ ಬಹಳಷ್ಟು ಅನುಕೂಲವಾಗಿರೋದ್ರಿಂದ ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ವೃಷಭ ರಾಶಿಯವರಿಗೆ ಮತ್ತಷ್ಟು ವಿವಾಹದ ಜೀವನದಲ್ಲಿ ಶುಭ ಫಲ, ಪರಿಹಾರ ಬೇಡ. ಕೌಟುಂಬಿಕ ಜೀವನ, ನಿಮ್ಮ ಕುಟುಂಬ ಜೀವನ ಹೇಗಿರುತ್ತೆ ಅಂತಂದರೆ ಕುಟುಂಬದ ವಿಷಯದಲ್ಲಿ ಧನಾತ್ಮಕ ಫಲಿತಾಂಶಗಳನ್ನು ನೀವು ನಿರೀಕ್ಷೆ ಮಾಡ್ಬೋದು. ಆರಂಭದಿಂದ ಮಧ್ಯದವರೆಗೂ ಅಂದರೆ ಒಂದು ಮೇ 15ನೇ ತಾರೀಕುವರೆಗೂ ಒಂದು ಸ್ವಲ್ಪ ಸಣ್ಣ ಪುಟ್ಟ ತೊಂದರೆಗಳು, ಮನಸ್ತಾಪಗಳು ಬಂದರೆ ಅದಾದಮೇಲೆ ಅದೆಲ್ಲ ಪರಿಹಾರ ಆಗೋಗಿ ತುಂಬ ಚೆನ್ನಾಗಿರುತ್ತೆ. ಈ ಕುಟುಂಬ ಸಂಬಂಧಗಳನ್ನು ನಿಯಂತ್ರಿಸೋದು ಯಾರಪ್ಪ ಅಂದರೆ ಗುರು. ಆ ಗುರುಗ್ರಹವು ನಿಮ್ಮ ಮೊದಲ ಮನೆಯಲ್ಲಿ ನೆಲೆಸುತ್ತೆ ಮೇ 15ನೇ ತಾರೀಕು ನಂತರ. ತುಂಬ ಚೆನ್ನಾಗಿ ಉತ್ತಮವಾದ ಫಲ. ವ್ಯಕ್ತಿತ್ವ ತುಂಬ ಆಕರ್ಷಣೆ ಮಾಡುತ್ತೆ. ಒಳ್ಳೆ ಅಭಿಪ್ರಾಯಗಳನ್ನು ಸಂಗ್ರಹಣ ಮಾಡ್ತೀರಾ. ಒಳ್ಳೆ ಗೌರವ ಅನ್ನುವಂಥದ್ದು ಕುಟುಂಬದಲ್ಲಿ ನಿಮಗೆ ಸಿಗುತ್ತೆ. ಮೇ ನಂತರ ಅಂತೂ 2ನೇ ಮನೆಗೆ ಪ್ರವೇಶ ಆದಮೇಲೆ ವಿಶೇಷವಾದಂಥ ಕುಟುಂಬ ಸಂಬಂಧಗಳು ಇನ್ನಷ್ಟು ಬಲ ಹೊಂದುವಂಥ ಸಾಧ್ಯತೆ. ವರ್ಷವಿಡೀ ಮನೆಯ ವಿಷಯಗಳಲ್ಲಿ ಯಾವುದೇ ತೊಂದರೆಗಳಿಲ್ಲ. ಬಲಿಷ್ಠವಾದ ಫಲಗಳನ್ನು ಹೊಂದಿ ತುಂಬ ಖುಷಿಯಾಗಿರ್ತಕ್ಕಂಥದ್ರಲ್ಲಿ 2ನೇ ಮಾತಿಲ್ಲ ವೃಷಭ ರಾಶಿಯವರಿಗೆ ಕುಟುಂಬ ಜೀವನದಲ್ಲಿ. ಇನ್ನು ಈ ಆಸ್ತಿ, ಭೂಮಿ ಹಾಗೂ ವಾಹನ ವಿಚಾರಕ್ಕೆ ಬಂದಾಗ ಎಲ್ಲೋ ಒಂದು ಕಡೆ ಒಂದು ಚೂರು ಎಡವಟ್ಟಾಗುವಂಥ ಸಾಧ್ಯತೆಗಳಿರುತ್ತೆ, ಮೋಸ ಹೋಗುವ ಸಾಧ್ಯತೆ ಇರುತ್ತೆ. ಹುಷಾರಾಗಿರಿ. ಮೊದಲನೇದೇನಪ್ಪ ಅಂದರೆ 2025 ಆಸ್ತಿ ಮತ್ತು ಕಟ್ಟಡಗಳಿಗೆ ಸಂಬಂಧಿಸಿದಂತೆ ಕೆಲವು ಪ್ರಭಾವವು ನಿಮ್ಮ 4ನೇ ಮನೆಗೆ ಬೀರುತ್ತೆ. ಅಂದರೆ ಚತುರ್ಥ ಭಾವ. ಚತುರ್ಥ ಭಾವಕ್ಕೆ ಬಿದ್ದಾಗ ಸಾಧಾರಣ ಸ್ವಲ್ಪ ಸುಖ ಕಡಿಮೆ ಆಗುವಂಥ ಸಾಧ್ಯತೆ, ಸ್ಟ್ರೆಸ್ ಜಾಸ್ತಿ ಆಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಹುಷಾರಾಗಿರಬೇಕು. ಆಸ್ತಿಯನ್ನು ಖರೀದಿಸಲು ಯೋಚನೆ ಮಾಡ್ತಾ ಇದ್ದರೆ ಮೇ 15ನೇ ತಾರೀಕುವರೆಗೂ ಖಂಡಿತ ಪ್ರಯತ್ನ ಪಡಬೇಡಿ. ಅದಾದಮೇಲೆ ಪಡಿ, ಖಂಡಿತ ನಿಮಗೆ ಅನುಕೂಲ ಆಗುತ್ತೆ. ಆಮೇಲೆ ಸಂಭಾವ್ಯ ಸಮಸ್ಯೆಗಳನ್ನು ತಪ್ಪಿಸೋದಕ್ಕೆ ಸಂಪೂರ್ಣವಾಗಿ ಆಸ್ತಿಯ ಲೆಕ್ಕಪತ್ರಗಳು ಅದೆಲ್ಲ ಇನ್ಡೆಪ್ತ್ ಆಗಿ ಲಾಯರ್ ಕೊಟ್ಟು ಲೀಗಲ್ ಎಲ್ಲ ತೊಗೊಂಡು ಆಮೇಲೆ ಮುಂದೆ ಹೋಗಬೇಕು. ಮಾತಿನ ಮೇರೆಗೆ ಯಾವುದೇ ಥರದ್ದು ಕೂಡ ನೀವು ಪ್ರಯತ್ನ ಮುಂದುವರಿಸಬೇಡಿ. ಅದು ನಿಮಗೆ ಖಂಡಿತವಾಗ್ಲೂ ಅನುಕೂಲಕರವಾಗಿರೋದಿಲ್ಲ. ವಾಹನಗಳಿಗೆ ಸಂಬಂಧಪಟ್ಟಂತೆ ಒಂದು ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳು. ನೀವು ವಾಹನ ಚೇಂಜ್ ಮಾಡಲೇಬೇಕು ಅಂದರೆ ಮಾಡಿ, ಇಲ್ಲ ಹೊಸ ವಾಹನ ತೊಗೋಬೇಕು ಅಂತಿದ್ರೆ ತೊಗೊಳ್ಳಿ. ಹಳೆ ವಾಹನ ಚೇಂಜ್ ಮಾಡೋದು ಅಷ್ಟೊಂದಿನ ಉತ್ತಮ ಅಲ್ಲ. ಮೂಲ ಜಾತಕದಲ್ಲಿ ಏನಾದರೂ ಶುಕ್ರ ಚೆನ್ನಾಗಿದ್ರೆ ಖಂಡಿತ ನೀವು ಮುಂದುವರಿಬೋದು, ಏನು ತೊಂದರೆ ಏನಿಲ್ಲ. ಹೊಸ ವಾಹನ ಖರೀದಿ ಮಾಡುವಂಥದ್ದು ಉತ್ತಮ ಆಯ್ಕೆ ಅಂತ ಹೇಳ್ಬೋದು. ಇಲ್ಲ ಇರೋ ವಾಹನನ ಚೇಂಜ್ ಮಾಡ್ತೀನಿ ಅಂದಾಗ ಮಾತ್ರ ಯೋಚನೆ ಮಾಡಿ, ಸುಮ್ಮನೆ ಬರ್ಡನ್ ಮಾಡ್ಕೋಬೇಡಿ. ವಾಹನ ಸಂಬಂಧಪಟ್ಟಂಥ ವ್ಯಾಪಾರ ಮಾಡುವಂಥವ್ರು, ಅದರದ್ದು ಕಾರ್ಮಿಕರು, ಅದರದ್ದು ಡ್ರೈವರ್ಸು, ಮಾಲೀಕರು ಎಲ್ರಿಗೂ ಕೂಡ ಚೆನ್ನಾಗಿರುತ್ತೆ. ನಾವು ಓವರಾಲ್ ಹೇಳ್ಬೇಕಂತಂದರೆ ವಾಹನಕ್ಕೆ ಅಧಿಪತಿನೂ ಶುಕ್ರನೇ, ರಾಶಿಯಕ್ಕೆ ಅಧಿಪತಿನೂ ಶುಕ್ರನೇ. ಒಂದು ಹಂತಕ್ಕೆ ನಿಮಗೆ ಮಧ್ಯಮ ಫಲ ನಿರೀಕ್ಷಿಸ್ಬೋದು. ಯಾವುದರಲ್ಲಿ? ಭೂಮಿ, ಆಸ್ತಿ, ಕಟ್ಟಡ ನಿರ್ಮಾಣ ಹಾಗೂ ವಿಶೇಷವಾಗಿ ಈ ಒಂದು ವಿಚಾರ ಏನು ಹೇಳಿದೆ ನಾನು, ವಾಹನದ ವಿಚಾರ. ಈ 4ರಲ್ಲೂ ಮಿಶ್ರ ಪ್ರತಿಫಲ ಅಂದರೆ 50-50% ಸಾಧ್ಯತೆಗಳು ಜಾಸ್ತಿ ಕಾಣ್ತಾ ಇರೋದ್ರಿಂದ ಸ್ವಲ್ಪ ನೀವು ಪಾಸಿಟಿವ್ ಆಗಿ ನೋಡ್ಕೋಬೇಕಾಗತ್ತೆ. ಇದಿಷ್ಟು ಕೂಡ ವೃಷಭ ರಾಶಿಯವರ ವರ್ಷದ ಭವಿಷ್ಯ 2025. ಇದರಲ್ಲಿ ನಿಮ್ಗೆ ಏನೇನು ಪರಿಹಾರಗಳು ಮಾಡ್ಕೋಬೋದು ಅಂದರೆ, ನಿಯಮಿತವಾಗಿ ಸಾಧ್ಯವಾದಾಗ ಒಂದು ತಿಂಗಳಿಗೆ ಒಂದು ಸಲ ಗೋವಿಗೆ ಏನಾದರೂ ಗ್ರಾಸ ಕೊಡಿ. ಗೋ ತಿನ್ನುವಂಥ ಪದಾರ್ಥಗಳು, ಹಸು ತಿನ್ನುವಂಥ ಪದಾರ್ಥಗಳು ಕೊಡಿ, ಅದನ್ನು ಪರಿಹಾರಕ್ಕೆ ಸೂಚಿಸ್ಬೋದು. ಆಮೇಲೆ ಬೆಳ್ಳಿಯ ಪದಾರ್ಥ ಏನಾದರೂ ಒಂದು ಹಾಕ್ಕೊಳ್ಳಿ. ಒಂದು ಉಂಗುರನೋ, ಒಂದು ಚೈನೋ, ಗಂಡು ಮಕ್ಕಳಾದರೆ ಒಂದು ನಡುವಿಗೆ ಒಂದು ಉಡುದಾರನೋ, ಹೆಣ್ಣು ಮಕ್ಕಳಾದರೆ ಕಾಲು ಒಂದು ಕಾಲು ಚೈನೋ, ಈ ಥರ ಬೆಳ್ಳಿ ಪದಾರ್ಥಗಳು. ಅಥವಾ ನಿಮಗೆ ಶಕ್ತಿ ಇದೆ, ನನಗೆ ತುಂಬ ಹಣಕಾಸಿನಲ್ಲಿ ಅನುಕೂಲ ಇದೆ, ಒಂದು ಬೆಳ್ಳಿ ತಟ್ಟೆ ತಂದಿಟ್ಕೊಳ್ಳಿ, ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡಿ. ಈ ಥರದ್ದೆಲ್ಲ ನಾನು ನಿಮಗೆ ಒಂದು ಸ್ವಲ್ಪ ತಿಳಿಸ್ಬೋದು. ಅದೊಂದು ಪರಿಹಾರ ಅಂತ ನಾನು ಭಾಳ ಸ್ಪಷ್ಟವಾಗಿ ನಾನು ನಿಮಗೆ ತಿಳಿಸ್ತೀನಿ. ಇವೆರಡು ಪರಿಹಾರ ಬಿಟ್ಟರೆ ಇನ್ನೇನು ದೊಡ್ಡ ಪರಿಹಾರ ಬೇಕಿಲ್ಲ. ನೋಡಿ, ಈ ಕಟ್ಟಡ ನಿರ್ಮಾಣ, ಆಸ್ತಿ ಮತ್ತು ವಾಹನ ಹಾಗೂ ವೃತ್ತಿ ಜೀವನ, ಈ 2 ವಿಚಾರದಲ್ಲಿ ಹಾಗೂ ವೃಷಭ ರಾಶಿಯವರಿಗೆ ಶನಿ ಲಾಭಸ್ಥಾನಕ್ಕೆ ಬಂದರೂ ಕೂಡ 11ನೇ ಮನೆ ಗುರುವಿನ ಶನಿಗೆ ಬಲ ಕಮ್ಮಿ ಇರುತ್ತೆ. ಆ ಬಲವನ್ನು ವೃದ್ಧಿ ಮಾಡಿಸ್ಕೊಳ್ಳೋಕ್ಕೆ ನಿಮ್ಮೊಂದು ಅವಕಾಶ ನಾವು ಕಲ್ಪಿಸ್ತಾ ಇದ್ದೀವಿ. ಅದ್ಭುತವಾದಂಥ ಒಂದು ಪೂಜೆಯನ್ನು ಮಾಡ್ತಾ ಇದ್ದೀವಿ. ಅದು 2025 ಮಾರ್ಚ್ 28ಕ್ಕೆ ಶನಿ ಬದಲಾವಣೆ ಆಗ್ತಾ ಇರೋದು. ಮಾರ್ಚ್ 29ಕ್ಕೆ ನಾವು 1 ಲಕ್ಷ ಸ್ವಾಹಾಕಾರ ಶನೇಶ್ವರ ಮಹಾಯಜ್ಞವನ್ನು ಮಾಡ್ತಾ ಇದ್ದೀವಿ. ಈ ಯಜ್ಞಕ್ಕೆ ನೀವೆಲ್ಲ ಪಾಲ್ಗೊಳ್ಬೋದು. ಕೇವಲ 431 ರೂಪಾಯಿ ನೀವು ಅದನ್ನು ಅಮೌಂಟನ್ನು ನೀವು ಸ್ಕ್ಯಾನರ್ ಮುಖಾಂತರನೋ ಅಥವಾ ನೀವು ಫೋನ್ಪೇ, ಗೂಗಲ್ ಪೇ
ಅಥವಾ ಅಕೌಂಟ್ ಮುಖಾಂತರ ಕಳಿಸ್ಬೋದು. ಯಾರ ಹತ್ರನೂ ನಾವು ಕ್ಯಾಶ್ ತೊಗೊಳ್ಳಲ್ಲ. ಯಾರಾದರೂ ಈ ಥರ ನಾವು ಪೂಜೆ ಮಾಡ್ತಾ ಇದ್ದೀವಿ ಅಂತ ನಿಮ್ಮ ಹತ್ರ ನೇರವಾಗಿ ದುಡ್ಡು ಕೇಳಿದ್ರೆ ಖಂಡಿತ ಅದನ್ನು ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಅದು ತಪ್ಪು ಮಾರ್ಗಕ್ಕೆ ಹೋಗಬಾರ್ದು. ನೀವು ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ, ಹೆಸರು, ಅಡ್ರೆಸ್ಸು, ಪಿನ್ ಕೋಡು ಪ್ರತಿಯೊಂದು ಕೂಡ ನೀವು ನಮಗೆ ಒಂದು ಲಿಂಕ್ ಕಳಿಸ್ತೀವಿ, ಅದ್ರಲ್ಲಿ ಟೈಪ್ ಮಾಡಿ ಕಳಿಸ್ಬೇಕಾಗುತ್ತೆ. ಆಮೇಲೆ ನೀವು ಪೇಮೆಂಟ್ ಕನ್ಫರ್ಮ್ ಆದಮೇಲೆ ನಿಮ್ಮ ಪೂಜೆ ಆದಮೇಲೆ ಸಂಕಲ್ಪ ಆಗುತ್ತೆ. ಸಂಕಲ್ಪ ಆಗಿ ಪೂಜೆ ಆದಮೇಲೆ ಪ್ರತಿಯೊಬ್ಬರ ಮನೆಗೂ ಕುದುರೆ ಲಾಳ ಪ್ರಸಾದವಾಗಿ ನಿಮ್ಮ ಮನೆಗೆ ಬಂದು ಸೇರುತ್ತೆ. ಅದ್ರ ಜೊತೆಗೆ ಅಕ್ಷತೆನೂ ಬಂದು ಸೇರುತ್ತೆ. ಕುದುರೆ ಲಾಳವನ್ನು ಕಟ್ಟೋದ್ರಿಂದ ಶನಿ ಪರಮಾತ್ಮನ ಆಗ್ರಹ ಎಲ್ಲ ದೂರ ಆಗಿ ಅನುಗ್ರಹ ಅನ್ನುವಂಥದ್ದು ಸಿಗುತ್ತೆ. ಇದು ಮೇಲಿನ ಹೆಚ್ಚಿನ ವಿವರಕ್ಕೋಸ್ಕರ nityasaumbhagya.in ಅನ್ನುವಂಥ ವೆಬ್ಸೈಟ್ ಕೂಡ ನಾವು ಕ್ರಿಯೇಟ್ ಮಾಡಿದ್ದೀವಿ. ಅದರಲ್ಲಿ ಎಲ್ಲ ಮಾಹಿತಿ ವಿವರಗಳಿರುತ್ತೆ. ನಮ್ಮೊಂದು ಸಣ್ಣ ಪುಟ್ಟ ವಿಡಿಯೋ ಮಾಡಿ ಅದರಲ್ಲಿ ಹಾಕಿರ್ತೀನಿ. ಏನಾದರೂ ಅಧಿಕವಾದಂಥ ಮಾಹಿತಿ ಬೇಕಾದರೆ ಕೆಳಗೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗಳಲ್ಲಿ ಯಾವ್ದಾದ್ರು ಒಂದು ನಂಬರ್ಗೆ ನೀವು ಕರೆ ಮಾಡಿದ್ರೆ ಅದಕ್ಕೆ ನೀವು ರೆಸ್ಪಾನ್ಸ್ ಕೊಡ್ತಾರೆ. 431 ರೂಪಾಯಿ ಹಣವನ್ನು ನೀವು ಕಟ್ಟಿ ಸಂಕಲ್ಪ ಮಾಡಿ ನಿಮಗೆ ಶನೇಶ್ವರ ಮಹಾಯಜ್ಞವನ್ನು ಮಾಡಿ ಅದರ ಪ್ರಸಾದ ನಿಮಗೆ ಮನೆಗೆ ತಲುಪಿಸುತ್ತೆ. ಆ ಭಗವಂತ ಶನಿ ನಿಮಗೆ ಒಳ್ಳೇದು ಮಾಡಲಿ. ವೃಷಭ ರಾಶಿಯವರಿಗೆ ಮತ್ತಷ್ಟು ಲಾಭ, ಮತ್ತಷ್ಟು ಅಭಿವೃದ್ಧಿಯನ್ನು ನೀವು ಪಡ್ಕೋತು ಸಂತೋಷವಾಗಿರಬೇಕು ಅಂತ ಆಶಿಸ್ತಾ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ, ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.